ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವು ಎಲ್ಲರೂ ಖುಷಿಯಾಗಿ ಆರಾಮಾಗಿದ್ದೀರಾ ಅಂತ. ಆ್ಯಂಡ್ ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವೆಲ್ಕಮ್ ಟು ಮೈ ಚಾನೆಲ್ ರಕ್ಷು ವೈಬ್ಸ್ ಅಂಡ್ ವ್ಲಾಗ್ಸ್. ಇವತ್ತು ನಾನು ನಿಮಗೆ ವೆಸ್ಟರ್ನ್ ಆಸ್ಟ್ರೇಲಿಯಾದಲ್ಲಿರೋ ದ ಫೇಮಸ್ ಟೂರಿಸ್ಟ್ ಸ್ಪಾಟ್ ಬಸಲ್ಟನ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಈ ವ್ಲಾಗಲ್ಲಿ ನಾನು ನನ್ನ ಜರ್ನಿ ಹೇಗೆ ಸ್ಟಾರ್ಟ್ ಆಯಿತು ಅಂದರೆ ಈ ವ್ಲಾಗ್ ಜರ್ನಿ ಅರ್ಲಿ ಮಾರ್ನಿಂಗ್ 7:30 ಸ್ಟಾರ್ಟ್ ಆಗಿದೆ. ಇದನ್ನು ನಾನು 3 ಎಪಿಸೋಡ್ಸ್ ಆಗಿ ಡಿವೈಡ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಓಕೆನಾ? ಇದು ಎಪಿಸೋಡ್ 1. ಅದಕ್ಕೆ ಹಂಗೆ 7-11 ಬಿಟ್ಟು ನನಗೆಲ್ಲ ಇಷ್ಟ ನಾನೇ ಚೆನ್ನಾಗಿ ಮಾಡಿಲ್ಲ ಅಷ್ಟೇ. ನಾನು ಎಷ್ಟು ಚೆನ್ನಾಗಿ ಮಾಡ್ತೀನಿ ಗೊತ್ತಾ ಕಾಫಿ, ನೀವು ಕುಡಿಬೇಕು. ನನಗೆ ಬಂದ್ಮೇಲೆ ಕಾಫಿ ಇಷ್ಟನೇ ಹೊಟ್ಟೋಗೈತೆ. ಏನು ತೊಗೊಂಡ್ವಿ ಅಂದರೆ ಮಫಿನ್ಸು ತೊಗೊಂಡು ತಿನ್ಬೇಡಿ, ಸ್ವಲ್ಪ ಡ್ರೈ ಮಾಡ್ಕೊಂಡು ಹಾಕಿ. ಇದು ನನ್ನ ಕತೆ ಇವಾಗ ಹೋಗೋದು. ಗೊತ್ತಾಯ್ತಾ? ಲೆಟ್ಸ್ ಗೋ. This is how the journey started. ಆಸ್ಟ್ರೇಲಿಯಾದಲ್ಲಿ ಆಂಬ್ಯುಲೆನ್ಸ್ ಹೇಗಿರುತ್ತೆ ಅಂತ ಈಗ ನಿಮಗೆ ಕಾಣಿಸುತ್ತೆ ನೋಡಿ. ಹೌದು, ಆಂಬ್ಯುಲೆನ್ಸ್ ಆಸ್ಟ್ರೇಲಿಯಾದಲ್ಲಿ ಈ ಥರ ಇರುತ್ತೆ. ಇವತ್ತಂತೂ ವೆದರ್ ಸಖತ್ತಾಗಿತ್ತು, ಅಂದರೆ ಮೈಲ್ಡ್ ವೆದರ್ ಆಗಿತ್ತು. ಒಂದು ಸ್ವಲ್ಪ ನಮ್ಮ ಸನ್ ಬಂದಿದ್ದಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತ ಅನ್ನಿಸ್ತಾ ಇತ್ತು. ಬಟ್ ದಟ್ಸ್ ಓಕೆ, ಮೈಲ್ಡ್ ವೆದರ್ ಇತ್ತು. ಹಾಗೆ ಇವತ್ತು ರೈನಿ ಕೂಡ ಇತ್ತು. ಕಾಫಿ ಆಯಿತು. ಕಾಫಿನ ನಾನು ಅಷ್ಟೊಂದು ಎಂಜಾಯ್ ಮಾಡಲಿಲ್ಲ, ಬಟ್ ಐ ಹ್ಯಾವ್ ಟು ಕಂಪ್ಲೀಟ್ ಮಾಡಿದೆ. ಈಗ ದ ಟೈಮ್ ಫಾರ್ ಬ್ರೇಕ್ಫಾಸ್ಟ್. ಮಫಿನ್ಸ್ ತೊಗೊಂಡಿದ್ವಿ, ಅದನ್ನೇ ಇವಾಗ ಬ್ರೇಕ್ಫಾಸ್ಟ್ ಆಗಿ ತಿನ್ಕೊಂಡು ಬಸಲ್ಟನ್ ಕಡೆಗೆ ಹೊರಡ್ತಾ ಇದ್ವಿ. ಬಸಲ್ಟನ್ಗೆ ಹೋಗೋದಕ್ಕೆ 2 ರೂಟ್ ಇರುತ್ತೆ. ಒಂದು, ನೀವು ಹೈವೇ ಮೇಲೆ ಕೂಡ ಹೋಗ್ಬೋದು, ಅಂದರೆ ಡೈರೆಕ್ಟ್ ಹೈವೇ ಮೂಲಕನೇ ನೀವು ಬಸಲ್ಟನ್ ರೀಚ್ ಆಗ್ಬೋದು. ಇಫ್ ಯು ಆರ್ ಎ ಪರ್ಸನ್ ಹೂ ಎಂಜಾಯ್ಸ್ ನೇಚರ್ ಅಂತ ಆದರೆ ನೀವು ಫಾರೆಸ್ಟ್ ಒಳಗೆ ಕೂಡ ಹೋಗ್ಬೋದು. ನಾವು ಚೂಸ್ ಮಾಡಿದ್ದು ಸೆಕೆಂಡ್ ವೇ, ಅಂದರೆ ಫಾರೆಸ್ಟ್ ಒಳಗೆ ಹೋಗೋಣ ಅಂತ. ಸೊ ಫಾರೆಸ್ಟ್ ಡ್ರೈವು ಸಕ್ಕತ್ತಾಗಿತ್ತು, ಫುಲ್ ಆಫ್ ಗ್ರೀನರಿ ಆ್ಯಂಡ್ ಕ್ಯಾಂಗ್ರೋ ಬರುತ್ತಾ ಅಂತ ವೆಯ್ಟ್ ಮಾಡ್ತಾ ಇದ್ದೆ. ಪಾಪ ನೈಟ್ ಡ್ರೈವ್ ಮಾಡಿರೋರು ಎಲ್ಲರೂ 1, 2 to 3 ಕ್ಯಾಂಗ್ರೋಸ್ನ ಮರ್ಡರ್ ಮಾಡಿಬಿಟ್ಟವ್ರೆ. ಸೊ ದಿಸ್ ಇಸ್ ಅ ಬ್ಯೂಟಿಫುಲ್ ಟುವರ್ಡ್ ಫಾರೆಸ್ಟ್. ನನಗೆ ಈ ಫಾರೆಸ್ಟು ಸಖತ್ ಇಷ್ಟ ಆಯಿತು. ಸೊ ನೀವು ನೆಕ್ಸ್ಟ್ ಟೈಮ್ ಬಸಲ್ಟನ್ ಏನಾದರೂ ವಿಸಿಟ್ ಮಾಡ್ತಾ ಇದ್ದರೆ ಚೂಸ್ ಮಾಡ್ಕೊಳ್ಳಿ, ನಿಮಗೆ ಯಾವ ವೇ ಇಷ್ಟ ಆಗುತ್ತೆ, ಯಾವ ವೇನ ನೀವು ಎಂಜಾಯ್ ಮಾಡ್ತೀರಾ ಅಂತ.
ನಮ್ಮ ಆಸ್ಟ್ರೇಲಿಯಾದ ಲಾಂಗೆಸ್ಟ್ ವುಡನ್ ಜೆಟ್ಟಿ. ಇಟ್ ಈಸ್ ಲೊಕೇಟೆಡ್ ಇನ್ ಬಸಲ್ಟನ್. ಈ ಪ್ಲೇಸ್ ಬಗ್ಗೆ ಇನ್ನಷ್ಟು ಮಾಹಿತಿನ ನಾನು ಎಪಿಸೋಡ್ 2 ಅಲ್ಲಿ ನಿಮಗೆ ಡೀಟೇಲ್ ಆಗಿ ಕೊಡ್ತೀನಿ. ಈಗ ನೀವು ನೋಡಬೇಕಾಗಿರೋದು ಬಸಲ್ಟನ್ ಸುತ್ತಮುತ್ತಲಲ್ಲಿ ಏನಿದೆ, ಅಂದರೆ ಜೆಟ್ಟಿಗೆ ಹೋಗೋದಕ್ಕೂ ಮುಂಚೆ ಅಥವಾ ಜೆಟ್ಟಿಯ ಅಕ್ಕಪಕ್ಕದಲ್ಲಿ ಏನಿದೆ ಅನ್ನೋದನ್ನು ನೀವು ಈ ವ್ಲಾಗಲ್ಲಿ ಕಂಪ್ಲೀಟಾಗಿ ನೋಡ್ಬೋದು. ಹಾಗೆ ನಾವು ಬಸಲ್ಟನ್ ಜೆಟ್ಟಿ ಮೇಲೆ ಟ್ರೈನ್ ಇರುತ್ತೆ. ಇಟ್ ಈಸ್ ಸಿಮಿಲರ್ ಟು ಎ ಟಾಯ್ ಟ್ರೈನ್. ಊಟಿಲೆಲ್ಲ ನಾವು ಟಾಯ್ ಟ್ರೈನ್ ನೋಡಿರ್ತೀವಲ್ವಾ, ಅದೇ ರೀತಿಲಿ ಇಲ್ಲೂ ಕೂಡ ಟ್ರೈನ್ ಇದೆ. ಸೊ ರೋಡಂತೂ ಸಖತ್ತಾಗಿತ್ತು, ವೆದರ್ ಕೂಡ ಮೈಲ್ಡ್ ಆಗಿತ್ತು. ನಾನು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ಈಗ ಫಾರ್ a 2 minutes you enjoy the beautiful weather. ಫೈನಲಿ ವಿ ರೀಚ್ಡ್ ಬಸಲ್ಟನ್ ಜೆಟ್ಟಿ. ಇದೇನಪ್ಪ ಜೆಟ್ಟಿ ಅಂತ ಹೇಳ್ತಾಳೆ, ಮತ್ತೆ ನೋಡಿದ್ರೆ ರೈಲ್ವೆ ಟ್ರ್ಯಾಕ್ ಮೇಲೆ ಕರ್ಕೊಂಡು ಹೋಗ್ತಿದ್ದಾಳೆ ಅಂತ ಅನ್ಕೋತಾ ಇದ್ದೀರಾ? ಹೌದು, ಇಟ್ ಈಸ್ ದ ಲಾಂಗೆಸ್ಟ್ ಜೆಟ್ಟಿ ಇನ್ ಆಸ್ಟ್ರೇಲಿಯಾ ಆ್ಯಂಡ್ ಇಟ್ ಈಸ್ ಆಲ್ಮೋಸ್ಟ್ 1.84 kilometer long. It is a timbered pilot jetty. The construction of this is began in 1865. ಇನ್ನಷ್ಟು ಮಾಹಿತಿನ ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಕಂಪ್ಲೀಟ್ ವ್ಲಾಗ್ನ ನೋಡಿ. We are waiting for the train. Train ಬಂದಿದೆ. We have to get in. ಫೈನಲಿ ನಾವು ವೆಯ್ಟ್ ಮಾಡ್ತಾ ಇದ್ದಂತಹ ಮೂಮೆಂಟ್ ಬಂದೇ ಬಿಡ್ತು. ಐ ವಾಸ್ ಸೂಪರ್ ಎಕ್ಸೈಟೆಡ್. ಈಗ ಟ್ರೈನಲ್ಲಿ ಹೋಗೋದು, ಅದು ಸಮುದ್ರದ ಮೇಲೆ ಹೇಗಿರುತ್ತಲ್ವ, ಸಖತ್ತಾಗಿರುತ್ತೆ. ನಾನಂತೂ ನಿಜವಾಗ್ಲೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ಸೊ ಈಗ ಇಂಜಿನ್ನ ಫಿಕ್ಸ್ ಮಾಡ್ಕೋತಾ ಇದ್ದಾರೆ. ಸೊ ಆನ್ಲೈನಲ್ಲಿ ನಾವು ಟಿಕೆಟ್ಸ್ನ ಬುಕ್ ಮಾಡ್ಕೊಂಡಿದ್ವಿ. ನೀವು ಇಲ್ಲಿನೇ ಬಂದು ಕಲೆಕ್ಟ್ ಮಾಡ್ಕೋಬೋದು ಆರ್ ಆನ್ಲೈನಲ್ಲಿ ಕೂಡ ಟಿಕೆಟ್ಸ್ನ ಬುಕ್ ಮಾಡ್ಕೋಬೋದು. ಸೊ ಯು ಹ್ಯಾವ್ ಟು ಜಸ್ಟ್ ಕಲೆಕ್ಟೆಡ್. ಬಂದಿದ್ದಾದಮೇಲೆ ಈಗ ನಾವು ಟ್ರೈನ್ ಒಳಗೆ ನಮ್ಮ ಕಂಪಾರ್ಟ್ಮೆಂಟ್ಗೆ ಹೋಗಿ ಕುತ್ಕೋತಾ ಇದ್ದೀವಿ. ನಮ್ಮ ಕಂಪಾರ್ಟ್ಮೆಂಟ್ ನಂಬರ್ 6. ಸೊ ವಿ ಆರ್ ಮೂವಿಂಗ್ ಟುವರ್ಡ್ಸ್ ಇಟ್. ಬನ್ನಿ ಟ್ರೈನ್ ಜರ್ನಿ ಹೇಗಿತ್ತು ಅಂತ ನೋಡೋಣ. ಈಗ ನಾವು ರೀಚ್ ಆಗಿದ್ದು ಅಂಡರ್ ವಾಟರ್ ಅಬ್ಸರ್ವೇಟ್ರಿ. ಅಂಡರ್ ವಾಟರ್ ಅಂದರೆ ಸಮುದ್ರದ ಒಳಗೆ, ಅಂದರೆ 8 meters ಬಿಲೋ ದ ಸೀ ಲೆವೆಲ್ ವಿ ಆರ್ ಗೋಯಿಂಗ್ ಟು ಸಿ. ಸಮುದ್ರದ ಒಳಗೆ ಏನೆಲ್ಲ ಇದೆ, ಸೊ ಅದನ್ನು ನಾನು ನಿಮಗೆ ಎಪಿಸೋಡ್ 2 ಅಲ್ಲಿ ತೋರಿಸ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್, ಟೇಕ್ ಕೇರ್ ಗೈಸ್.